ರಾಮ ಮಂದಿರಕ್ಕೆ ಒಟ್ಟು ಬಂದ ದುಡ್ಡು ಎಷ್ಟು ಗೊತ್ತಾ? ರಾಮ ಮಂದಿರದ ಗರ್ಭಗುಡಿ ಹೇಗಿದೆ? ಶ್ರೀರಾಮನ ವಿಗ್ರಹದ ವಿಶೇಷತೆ ಏನು? ಈ ಭವ್ಯ ದೇವಾಲಯಕ್ಕೆ ಎಷ್ಟು ಸಾವಿರ ಟನ್ ಗ್ರಾನೈಟ್ ಬಳಸಲಾಗಿದೆ? ಶ್ರೀರಾಮನ ಚಿನ್ನದ ಸಿಂಹಾಸನ ಹೇಗಿರಲಿದೆ? ಈ ಎಲ್ಲ ಅಚ್ಚರಿಯ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬರೋಬ್ಬರಿ 500 ವರ್ಷಗಳ ಕಾಯುವಿಕೆ ನಂತರ ರಾಮಲಲ್ಲ ತನ್ನ ಭವ್ಯವಾದ ದೇಗುಲಕ್ಕೆ ಮರಳಿದ್ದಾನೆ. ಹೀಗಿರುವಾಗ ಇದರ ನಿರ್ಮಾಣದ ವಿಚಾರ ಹಲವು ಬಗೆಯ ಸವಾಲುಗಳನ್ನ ರಾಮನ ಭಕ್ತರ ಮನದಲ್ಲಿ ಮೂಡುತ್ತಿವೆ. ಅಂದರೆ ಕಲ್ಲುಗಳನ್ನ ಎಲ್ಲಿಂದ ತರಲಾಗಿದೆ, ಅಂತ ಭವ್ಯವಾದ ದೇವಾಲಯವನ್ನ ಹೇಗೆ ವಿನ್ಯಾಸಗೊಳಿಸಲಾಗಿತ್ತು, ಎಷ್ಟು ದುಡ್ಡು ಖರ್ಚಾಯಿತು, ಯಾರು ಕೊಟ್ಟರು ಎಂಬುದು, ಈ ಎಲ್ಲ ಸವಾಲುಗಳಿಗೆ ಉತ್ತರ ಇಲ್ಲಿದೆ. ಶ್ರೀರಾಮನ ವಿಗ್ರಹವು 51 ಇಂಚು ಎತ್ತರವಿರುತ್ತದೆ. ಇದರ ಪಾದಗಳು ಅಮೃತ ಶಿಲೆಗಳಿಂದ ಮಾಡಿದ ಕಮಲದ ವೇದಿಕೆಯಲ್ಲಿವೆ. ಕಮಲದ ಹೂವಿನ ಕೆಳಗಡೆ 20 ಇಂಚು ಎತ್ತರದ ಪೀಠವಿದೆ. ಭಕ್ತರು ದರ್ಶನಕ್ಕಾಗಿ ಕೆಳಗೆ ಅಥವಾ ಮೇಲಕ್ಕೆ ನೋಡಬೇಕಾಗಿಲ್ಲ. ಶ್ರೀರಾಮನು ಕಣ್ಣಿನ ನೇರ ದೃಷ್ಟಿಯಲ್ಲಿ ನೋಡಬಹುದು. ಶ್ರೀರಾಮನ ವಿಗ್ರಹವು ಅದು ಹೇಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂದರೆ, ರಾಮನವಮಿಯ ದಿನದಂದು ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಕಿರಣಗಳಿಂದ ಅದು ತಿಲಕಮಯವಾಗುತ್ತದೆ. ರಾಮಲೆಲ್ಲ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದು ಅಲ್ಲಿ ಸೂರ್ಯ ಕಿರಣಗಳು ಪ್ರತಿಫಲಿಸುತ್ತದೆ ಮತ್ತು ರಾಮನ ವಿಗ್ರಹದ ಹಣೆಯ ಮೇಲೆ 3 ನಿಮಿಷದಿಂದ 5 ನಿಮಿಷಗಳ ಒಳಗೆ ಅವು ಬಿಂಬಿಸುತ್ತವೆ. ಸಾಮಾನ್ಯ ದಿನಗಳಲ್ಲಿ 70,000 ಭಕ್ತರು ರಾಮಲಲ್ಲನ ದರ್ಶನ ಪಡೆಯಬಹುದು ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಹೇಳಿದ್ದಾರೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ದರ್ಶನ ಪಡೆಯಲು ಭಕ್ತರು ಗರ್ಭಗುಡಿಯ ಹೊರಭಾಗದಲ್ಲಿರುವ ಗುಡ್ಡ ಮಂಟಪದಲ್ಲಿ ನಿಲ್ಲುತ್ತಾರೆ. ದರ್ಶನಕ್ಕಾಗಿ ಭಕ್ತಾದಿಗಳು 6 ಸರತಿ ಸಾಲಿನಲ್ಲಿ ಬಂದು ಪ್ರತಿಯೊಬ್ಬ ಭಕ್ತರು ರಾಮಲಲ್ಲ ದರ್ಶನ ಪಡೆಯಲು 15 ರಿಂದ 20 ಸೆಕೆಂಡುಗಳ ಕಾಲಾವಕಾಶನ ಪಡೆಯಲಿದ್ದಾರೆ. ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ 70,000 ಬದಲು 1.5 ಲಕ್ಷ ಭಕ್ತರು ರಾಮಲಲ್ಲ ದರ್ಶನಕ್ಕೆ ಅವಕಾಶವಿದೆ. ರಾಮಲಲ್ಲ ದರ್ಶನಕ್ಕೆ ಅವಕಾಶವಿದ್ದರೂ 5 ರಿಂದ 6 ಸೆಕೆಂಡ್ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತದೆ. ಶ್ರೀರಾಮನು ತನ್ನ 3 ಸಹೋದರರಾದಂತಹ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರೊಂದಿಗೆ ಅಯೋಧ್ಯೆಯ ತಾತ್ಕಾಲಿಕ ದೇವಾಲಯದಲ್ಲಿ ವಿರಾಜಮಾನಾಗಿದ್ದನೆಂಬುದು ಉಲ್ಲೇಖವಿತ್ತು. ಹೊಸ ಮೂರ್ತಿಗಳ ಪ್ರತಿಷ್ಠಾಪನೆಯ ನಂತರ ಈ ಮೂರ್ತಿಗಳಿಗೆ ಏನಾಗುತ್ತದೆ ಎಂದು ನೀವು ಆಶ್ಚರ್ಯ ಪಡುತ್ತಿದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ. ಗರ್ಭಗುಡಿಯಲ್ಲಿ ಹೊಸ ಶ್ರೀರಾಮನ ವಿಗ್ರಹದ ಮುಂಭಾಗದಲ್ಲಿ ಚಿನ್ನದ ಸಿಂಹಾಸನವಿರುತ್ತದೆ ಮತ್ತು ಅದೇ ಸಿಂಹಾಸನದ ಮೇಲೆ ಕುಳಿತಿರುವ ರಾಮರಲ್ಲ ಚಲಿಸಬಲ್ಲ ವಿಗ್ರಹವನ್ನ ಇರಿಸಲಾಗಿದೆ. ಅಲ್ಲಿ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ವಿಗ್ರಹಗಳನ್ನು ಕೂಡ ಇರಿಸಲಾಗುತ್ತದೆ. ಶ್ರೀರಾಮ ಕುಳಿತಿರುವ ವಿಗ್ರಹವು ಮಗುವಿನ ರೂಪದಲ್ಲಿರುತ್ತದೆ. ಅವನ ಕೈಯಲ್ಲಿ ಆಟಿಕೆ ಸಾಮಾನುಗಳಿವೆ. ನಿರ್ಮಾಣವಾಗುತ್ತಿರುವ ಶ್ರೀರಾಮನ ನೂತನ ವಿಗ್ರಹದಲ್ಲಿ ಶ್ರೀರಾಮನು 4 ರಿಂದ 5 ವರ್ಷದ ಮಗುವಿನ ರೂಪದಲ್ಲಿರುತ್ತಾನೆ. ಚಿಕ್ಕ ವಿಗ್ರಹವು ಮಗುವಿನ ರೂಪದಲ್ಲಿರುವುದರಿಂದ ರಾಮಲಲ್ಲ ವಿರಾಜಮಾನನ ದರ್ಶನಕ್ಕೆ ಭಕ್ತರು ತೊಂದರೆ ಅನುಭವಿಸಬೇಕಾಗುತ್ತದೆ. ಗರ್ಭಗುಡಿಯ ಮುಂಭಾಗದಲ್ಲಿದ್ದರೂ ಭಕ್ತಾದಿಗಳಿಗೆ ಈ ಚಿಕ್ಕ ಮೂರ್ತಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಶ್ರೀರಾಮನ ದೊಡ್ಡ ಮೂರ್ತಿಯನ್ನೇ ತಯಾರಿಸಲಾಗಿದೆ. ರಾಮಲಲ್ಲನ ಭಕ್ತರು ಪೂರ್ವ ದ್ವಾರದಿಂದ ದೇವಾಲಯವನ್ನು ಪ್ರವೇಶಿಸುತ್ತಾರೆ ಮತ್ತು ಸಿಂಹದ್ವಾರವನ್ನು ತಲುಪಲು 32 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಅಲ್ಲಿಂದ ಅವರು ಮಂಟಪವನ್ನು ಪ್ರವೇಶಿಸುತ್ತಾರೆ. ರಂಗ ಮಂಟಪ, ನೃತ್ಯ ಮಂಟಪ, ಪ್ರಾರ್ಥನಾ ಮಂಟಪ, ಕೀರ್ತನ ಮಂಟಪ ಮತ್ತು ಗೂಡು ಮಂಟಪ, ಈ 5 ಮಂಟಪಗಳ ಮೂಲಕ ಭಕ್ತರು ಗರ್ಭಗುಡಿಯನ್ನ ತಲುಪುತ್ತಾರೆ. ಸಿಂಹದ್ವಾರದಿಂದ ಗರ್ಭಗುಡಿಯನ್ನು ತಲುಪಲು ಭಕ್ತರು 390 ಅಡಿಗಳಷ್ಟು ನಡೆಯಬೇಕು. ಶ್ರೀ ರಾಮ ಮಂದಿರದ ಉತ್ತರ ಬಾಗಿಲು ಸಾಮಾನ್ಯ ದಿನದಲ್ಲಿ ತೆರೆಯುವುದಿಲ್ಲ ಮತ್ತು ವಿಶೇಷ ಸಂದರ್ಭದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ಅಂದ ಹಾಗೆ ದೇಶದ ದೊಡ್ಡ ದೊಡ್ಡ ತಾಂತ್ರಿಕ ಸಂಸ್ಥೆಗಳು, ತಂಡಗಳು ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣದ ಸೂಕ್ಷ್ಮತೆಗಳನ್ನ ಅಧ್ಯಯನ ಮಾಡಿತ್ತು. ನಂತರ ಹೈದರಾಬಾದಿನ ರಾಷ್ಟ್ರೀಯ ಜಿಯೋ ಸಂಶೋಧನಾ ಸಂಸ್ಥೆ GPR ಸಮೀಕ್ಷೆಯನ್ನ ನಡೆಸಿ ಉತ್ಖನನ ಕೆಲಸಕ್ಕೆ ಸಲಹೆ ನೀಡಿತ್ತು. 3 ತಿಂಗಳಲ್ಲಿ 1,85,000 ಕ್ಯೂಬಿಕ್ ಮೀಟರ್ ಮಣ್ಣನ್ನು ಅಗೆದು ನಂತರ ಗರ್ಭಗುಡಿಯ ಕೆಳಗೆ 14 ಮೀಟರ್ ಮತ್ತು ಅದರ ಬದಿಯಲ್ಲಿ 12 ಮೀಟರ್ ಆಳದ ಹೊಂಡವನ್ನ ಸಿದ್ಧಪಡಿಸಿತ್ತು. ಇದರ ನಂತರ 12 ಇಂಚು ದಪ್ಪದ ಕಾಂಕ್ರೀಟ್ ಪದರನ್ನ
10 ಟನ್ ರೋಲರ್ನಿಂದ ಒತ್ತಿದರೆ ಅದನ್ನು 10 ಇಂಚು ದಪ್ಪವಾಗಿಸಲಾಯಿತು ಮತ್ತು ಅದರ ಮೇಲೆ ಕಾಂಕ್ರೀಟ್ ಅನ್ನ ಮತ್ತೊಂದು ಪದರನ್ನ ಸುರಿಯಲಾಗಿತ್ತು. ಗರ್ಭಗುಡಿಯಲ್ಲಿ ಅಂತಹ 56 ಪದರಗಳನ್ನ ಮತ್ತು ಪಕ್ಕದ ಭಾಗದಲ್ಲಿ ಅಂತಹ 48 ಪದರಗಳನ್ನು ತುಂಬುವ ಮೂಲಕ ರಾಫ್ಟ್ ಗಳನ್ನ ಸಿದ್ಧಪಡಿಸಲಾಗಿತ್ತು. ಅದರ ಮೇಲೆ ರಾಮ ಮಂದಿರ ನಿರ್ಮಾಣದ ಕೆಲಸ ಪ್ರಾರಂಭವಾಗಿತ್ತು. ಅಡಿಪಾಯವನ್ನು ತುಂಬುವ ಕೆಲಸ ಸರಿಸುಮಾರು 6 ತಿಂಗಳೇ ತೆಗೆದುಕೊಂಡಿದೆ. ರಾಮ ಮಂದಿರದ ವೇದಿಕೆಯಲ್ಲಿ ಈ ಅಡಿಪಾಯಗಳಲ್ಲಿ ಹಲವಾರು ಬೆಲೆ ಬಾಳುವ ಆಭರಣಗಳನ್ನ ಹಾಗೂ ಅಯೋಧ್ಯೆಯಲ್ಲಿ ದೊರೆತಂತಹ ಕೆಲವು ಖನಿಜಗಳನ್ನ ಈ ಅಡಿಪಾಯದಲ್ಲಿ ಹಾಕಲಾಗಿದೆ ಎಂದು ನಂಬಲಾಗಿದೆ. ರಾಮ ಮಂದಿರದ ವೇದಿಕೆಯಲ್ಲಿ 17,000 ಗ್ರಾನೈಟ್ ಬ್ಲಾಕ್ಗಳನ್ನ ಬಳಸಲಾಗಿದ್ದು ಪ್ರತಿ ಗ್ರಾನೈಟ್ ಬ್ಲಾಕ್ 20 ರಿಂದ 30 ಕ್ವಿಂಟಲ್ ಆಗಿದೆ. ದೇವಾಲಯವನ್ನು ಗಟ್ಟಿ ಮಾಡಲು ವೇದಿಕೆಯಲ್ಲಿ ಗ್ರಾನೈಟ್ ಅನ್ನು ಬಳಸಲಾಗಿತ್ತು. ಶ್ರೀರಾಮ ದೇವಾಲಯದ ಗರ್ಭಗುಡಿಯು ಸೆಮಿ ಸಿಲಿಂಡ್ರಿಕಲ್ ಆಕಾರದಲ್ಲಿದೆ. ಇದು ಸಂಪೂರ್ಣವಾಗಿ ವಾಸ್ತುವನ್ನು ಆಧರಿಸಿದೆ. ಇದರ ವಿನ್ಯಾಸವನ್ನು ಸೋಂಪುರದ ರಾಮ ಮಂದಿರದ ವಾಸ್ತುಶಿಲ್ಪಿ ಸಿದ್ಧಪಡಿಸಿದ್ದಾರೆ. ಗರ್ಭಗುಡಿಯನ್ನು ಸೆಮಿ ಸಿಲಿಂಡ್ರಿಕಲ್ ಆಕಾರದಲ್ಲಿ ಇಡಲು ಇನ್ನೊಂದು ಕಾರಣವಿದೆ. ಗರ್ಭಗುಡಿಯನ್ನು ಚೌಕ ಅಥವಾ ಆಯತಾಕಾರವಾಗಿ ಮಾಡುವ ಮೂಲಕ ಪ್ರವಾಸಿಗರು ಗೋಡೆಗಳ ಮೇಲಿನ ಅಮೃತಶಿಲೆಯ ಕೆತ್ತನೆಗಳನ್ನ ಹೆಚ್ಚು ಗಮನ ನೀಡುತ್ತಾರೆ. ಇದು ಸೆಮಿ ಸಿಲಿಂಡರ್ ಆಕಾರದಲ್ಲಿ ಇರುವುದರಿಂದ ಭಕ್ತರ ಗಮನ ಶ್ರೀರಾಮನ ವಿಗ್ರಹ ಮೇಲೆ ಯಾವಾಗಲೂ ಇರುತ್ತದೆ ಎನ್ನುವ ನಂಬಿಕೆಯಿಂದ ಈ ರೀತಿ ಮಾಡಲಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಜಸ್ಥಾನದ ಬನ್ಸಿಪಹಾರದಿಂದ ಗುಲಾಬಿ ಮರಳುಗಲ್ಲು, ತೆಲಂಗಾಣದ ಕ್ವಾರಿಗಳಿಂದ ಗ್ರಾನೈಟ್ ಮತ್ತು ಮಕ್ರಾನಾದಿಂದ ಬಿಳಿ ಅಮೃತಶಿಲೆಯನ್ನ ತರಿಸಲಾಗಿದೆ. ಭಾರತದ ಮೂಲೆ ಮೂಲೆಗಳಿಂದ ತಂದ ವಸ್ತುಗಳಿಂದ ಶ್ರೀರಾಮನ ಮಂದಿರವನ್ನ ಅಲಂಕರಿಸಲಾಗಿದೆ. ಮಹಾರಾಷ್ಟ್ರದ ಚಂದಾಪುರದಿಂದ ತಂದ ತೇಗದ ಮರದಿಂದ ದೇವಾಲಯದ ಬಾಗಿಲುಗಳನ್ನ ಮಾಡಲಾಗುತ್ತಿದೆ. ಗರ್ಭಗುಡಿಯ ಬಾಗಿಲಿಗೆ ತೇಗದ ಮರಕ್ಕೆ ಶುದ್ಧ ಚಿನ್ನದ ಲೇಪವನ್ನ ಕೂಡ ಮಾಡಿಸಲಾಗುತ್ತಿದೆ. ರಾಮನ ಭಕ್ತರು ಸಿಂಗದ್ವಾರದಿಂದ ಗರ್ಭಗುಡಿಯ ಕಡೆಗೆ ಶ್ರೀರಾಮನನ್ನು ಜಪಿಸುವಾಗ ದೇವಾಲಯದ ಗೋಡೆಗಳು ಮತ್ತು ಕಂಬಗಳು ಗುಲಾಬಿ ಮರಳುಗಳಿಂದ ಬಿಳಿ ಅಮೃತಶಿಲೆಗಳಾಗಿ ಬದಲಾಗುತ್ತವೆ. ನೋಡಿದಿರಾ ಇಲ್ಲಿಯ ಈ ಒಂದು ಅಚ್ಚರಿಯನ್ನ. ರಾಮ ಮಂದಿರದ 5 ಮಂಟಪಗಳ ಮೂಲಕ ಸಾಗುವಾಗ 500 ವರ್ಷಗಳ ಹೋರಾಟ ನಿಮಗೆ ಇಲ್ಲಿ ಗೋಚರಿಸುತ್ತದೆ ಹಾಗೂ ರಾಮಾಯಣದ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ಕಾಣಬಹುದು. ಗರ್ಭಗುಡಿಯ ಮುಂಭಾಗದಲ್ಲಿಯೇ ಗುಡಮಂಟಪವಿದ್ದು ಇದು ಭಕ್ತರಿಗೆ ಕೊನೆಯ ನಿಲ್ದಾಣವಾಗಿದೆ. ಇದರ ಆಚೆಗೆ ರಾಮಲಲ್ಲಾನ ಗರ್ಭಗುಡಿ ಇದ್ದು ಅಲ್ಲಿ ಭಗವಾನ್ ಶ್ರೀರಾಮನು ನೆಲೆಸುತ್ತಾನೆ. ರಾಮ ಮಂದಿರದ ಪ್ರತಿಯೊಂದು ಮಂಟಪವನ್ನ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಶ್ರೀರಾಮ ದೇಗುಲದ ನೆಲಬಹಡಿಯಲ್ಲಿ ಸುಮಾರು 170 ಕಂಬಗಳಿದ್ದು ಪ್ರತಿ ಸ್ತಂಭದಲ್ಲೂ 25 ರಿಂದ 30 ದೇವ ದೇವತೆಗಳ ವಿಗ್ರಹವನ್ನ ಕೆತ್ತಲಾಗಿದೆ. 2,500 ಜನರು ಹಗಲಿರುಳು ಶ್ರಮಿಸಿ ರಾಮ ಮಂದಿರವನ್ನ ಸಿದ್ಧಪಡಿಸಿದ್ದು 3 ಪಾಳೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಲೋಹವಾಗಲಿ ಶುದ್ಧ ತಾಮ್ರದ ಹಾಳೆಗಳನ್ನ ಬಳಸಲಾಗಿದೆ ಮತ್ತು ಕೆಲವು ಕಲ್ಲುಗಳನ್ನ ಸಹ ಬಳಸಲಾಗಿದೆ. ಅಯೋಧ್ಯೆಯ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಪ್ರಕಾರ ಈ ಟ್ರಸ್ಟ್ಗೆ 3,500 ಕೋಟಿಯಷ್ಟು ಹಣ ಈ ದೇವಾಲಯ ಕಟ್ಟಲು ಹಲವಾರು ಭಕ್ತರು ಕಳಿಸಿದ್ದಾರೆ. ಇದರಲ್ಲಿ ಭಾರತ ಸರ್ಕಾರದ ತೆರಿಗೆದಾರರ 1 ಪೈಸೆಯನ್ನು ಕೂಡ ಬಳಸಲಾಗಿಲ್ಲ. ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶಾದ್ಯಂತ ಸುಮಾರು 4 ರಿಂದ 5 ಲಕ್ಷ ಗ್ರಾಮಗಳಿಂದ ದೇಣಿಗೆ ಬಂದಿದ್ದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ FCRA ಖಾತೆಯನ್ನು ಈಗ ವಿದೇಶದಿಂದ ದೇಣಿಗೆ ಸ್ವೀಕರಿಸಲು ಕೂಡ ತೆರೆಯಲಾಗಿದೆ. ಈ ದೇವಸ್ಥಾನ ಕಟ್ಟಲು ಈಗಲೂ ಕೂಡ ದೇಣಿಗೆ ಬರುತ್ತಿರುವುದು ನಿಜಕ್ಕೂ ಆ ರಾಮನ ಶ್ರೇಷ್ಠತೆಯನ್ನ ಎಲ್ಲರಿಗೂ ಹೇಳುತ್ತಿದೆ. ನೋಡಿದಿರಾ ಸ್ನೇಹಿತರೆ, ರಾಮ ಮಂದಿರದ ನಿರ್ಮಾಣ ಹೇಗೆಲ್ಲ ಆಗಿದೆ ಅನ್ನುವುದಕ್ಕೆ ಈ ಎಲ್ಲ ಮಾಹಿತಿ ನಿಮಗೆ ಸಹಾಯವಾಗಬಹುದೆಂದು ನಾನು ನಂಬಿದ್ದೇನೆ. ಒಂದು ವೇಳೆ ನೀವು ನಿಜಕ್ಕೂ ಶ್ರೀರಾಮನ ಭಕ್ತರಾಗಿದ್ದರೆ ಒಂದಿಲ್ಲ ಒಂದು ದಿವಸ ಅಯೋಧ್ಯೆಗೆ ಹೋಗಿ ಈ ಅಭೂತಪೂರ್ವ ದೇವಾಲಯವನ್ನ ನೋಡಿ ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.